ಮತ್ತೊಂದು ಕಡೆ ಬಸನಗೌಡ ದದ್ದಲ್ ಅವರ ಪತ್ನಿಯ ಸಂಬಂಧಿಕರಿಗೂ ಕೂಡ ಇಡಿ ವಿಚಾರಣೆಯ ಬಿಸಿ ತಟ್ಟಿದೆ. ದದ್ದಲ್ ಪತ್ನಿಯ ಸಹೋದರಿಯನ್ನ ವಿಚಾರಣೆ ಮಾಡುತ್ತಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. 140 ಕಿಲೋಮೀಟರ್ ದೂರದಿಂದ ಸಹೋದರಿಯನ್ನ ಕರ್ಕೊಂಡು ಬಂದಿದ್ದಾರೆ ಇಡಿ ಅಧಿಕಾರಿಗಳು. ದೇವದುರ್ಗದ ಗಲಗಾ ಗ್ರಾಮದಲ್ಲಿದ್ದಂತಹ ದದ್ದಲ್ ಅವರ ಪತ್ನಿಯ ಸಹೋದರಿಯನ್ನ ಕರ್ಕೊಂಡು ಬಂದು ಸದ್ಯ ವಿಚಾರಣೆ ಮಾಡಲಾಗ್ತಾ ಇದೆ. ರಾಯಚೂರು ನಗರದ ದದ್ದಲ್ ಅವರ ನಿವಾಸಕ್ಕೆ ಕರ್ಕೊಂಡು ಬಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಸಂಗಮ್ಮ ಎಂಬಂತಹ ಸಂಬಂಧಿ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಸಂಗಮ್ಮ ಅವರು ಶಾಸಕ ಬಸನಗೌಡ ದದ್ದಲ್ ಅವರ ಪತ್ನಿಯ ಸಹೋದರಿ. ಕಾರ್ತಿಕ್ನ ತಾಯಿಯಾಗಿರುವಂತಹ ದದ್ದಲ್ ಪತ್ನಿಯ ಸಹೋದರಿ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಬಸನಗೌಡ ದದ್ದಲ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಾಲ್ಮೀಕಿ ನಿಗಮದಲ್ಲಾಗಿರುವಂತಹ ಈ ಹಗರಣ ಏನಿದೆ, ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಆ ಇಲಾಖೆ, ಆ ಒಂದು ನಿಗಮ ಯಾರ ಅಂಡರಲ್ಲಿ ಬರ್ತಾ ಇತ್ತು, ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಅಂಡರಲ್ಲಿ ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕಾನೂನು ಕಂಟಕ, ಅವ್ರಿಗೂ ಕೂಡ ಜಾರಿ ನಿರ್ದೇಶನಾಲಯದ ರೇಡ್ನ ಒಂದು ಬಿಸಿ ತಟ್ತಾ ಇದೆ. ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವವರು ಬಸನಗೌಡ ದದ್ದಲ್, ರಾಯಚೂರು ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ, ಅವ್ರಿಗೂ ಕೂಡ ರೇಡ್ನ ಬಿಸಿ ತಟ್ಟಿದೆ. ಸದ್ಯ ನಿನ್ನೆಯಿಂದಾನೂ ಕೂಡ ಬಸನಗೌಡ ದದ್ದಲ್ ಅವರ ನಿವಾಸದಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿತ್ತು ಬಸನಗೌಡ ದದ್ದಲ್ ಅವರ ಪತ್ನಿ ಹಾಗೆ ಅವರ ಅಳಿಯನನ್ನ. ಈಗ ಅವರ ಪತ್ನಿಯ ಸಹೋದರಿ ದೇವದುರ್ಗದ ಗಲಗಾ ಅನ್ನುವಂತಹ ಗ್ರಾಮ, ಅಲ್ಲಿಂದ 140 ಕಿಲೋಮೀಟರ್ ದೂರದಿಂದ ಅವರನ್ನ ದದ್ದಲ್ ಅವರ ಮನೆ ಕರೆಸಿಕೊಂಡು ಇಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಒಂದ್ ಕಡೆ ಬಸನಗೌಡ ದದ್ದಲ್ ಅವರ ಮಾಜಿ ಪಿಎ ಪಂಪಣ್ಣ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಕಂಪ್ಲೀಟ್ ಆಗಿ ಅವರ ಮನೆಯನ್ನ ತಪಾಸಣೆ ಮಾಡಿದಂತಹ ನಂತರದಲ್ಲಿ ಇವರ ವಿರುದ್ಧ ಇರುವಂತಹ ಆರೋಪ, ನಿಗಮದ 50 ಲಕ್ಷ ರೂಪಾಯಿ ಹಣವನ್ನ ಅಕ್ರಮವಾಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಅದೇ ಆರೋಪ ನೇರವಾಗಿ ಬಸನಗೌಡ ದದ್ದಲ್ ಅವ್ರಿಗೂ ಕೂಡ ಕನೆಕ್ಟ್ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಒಂದ್ ಕಡೆ ಬಸನಗೌಡ ದದ್ದಲ್ ಅವರ ನಿವಾಸ, ಮತ್ತೊಂದು ಕಡೆಗೆ ಪಂಪಣ್ಣ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.